ನಮಸ್ಕಾರ. ಇವತ್ತು ನಾವು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಹಳೆಯ ಕಥೆ ಮೂಲಕ ಆ ಪರಮಸತ್ಯ ಅಂದ್ರೆ ಬ್ರಹ್ಮನ್ ಅದರ ಸ್ವರೂಪ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಇದೊಂದು ಎಲ್ಲದರ ಮೂಲವಾದ ಶಾಶ್ವತ ಸತ್ಯ ಅಂತ ಹೇಳ್ತಾರಲ್ವಾ? ಕರೆಕ್ಟ್. ನಮ್ಮ ಈ ಚರ್ಚೆಗೆ ಮೂಲ ಅಂದ್ರೆ ಯೂಟ್ಯೂಬ್ನ ವೇದಿಕ್ ಡಿಸ್ಕವರಿ ಚಾನೆಲ್ನ ಒಂದು ವಿಡಿಯೋ ಭಾಗ. ಓ ಸರಿ. ಅದರಲ್ಲಿ ಒಬ್ಬ ಋಷಿ ಬಾಲಾಕಿ ಗಾರ್ಗ್ಯ ಅಂತ ತನ್ನ ಜ್ಞಾನದ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇರುತ್ತೆ ಅವನಿಗೆ. ಇನ್ನೊಬ್ರು ರಾಜ ಅಜಾತಶತ್ರು, ತುಂಬಾ ಜ್ಞಾನಿಯವನು. ಇವರಿಬ್ಬರ ನಡುವಿನ ಒಂದು ಹೇಳ್ತೀವಿ ಸಂವಾದದ ಕಥೆ ಇದು. ಹೌದು, ಕೇವಲ ವಿಷಯ ತಿಳ್ಕೊಳ್ಳೋದಕ್ಕೂ ಸತ್ಯವನ್ನು ನಿಜವಾಗ್ಲೂ ಅನುಭವಿಸೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಖಂಡಿತ. ಇದರಲ್ಲಿರೋ ಒಳನೋಟಗಳೇನು ಅಂತ ನೋಡೋಣ. ಮೊದಲು ಆ ಪಾತ್ರಗಳ ಬಗ್ಗೆ ಸ್ವಲ್ಪ ಮಾತಾಡೋಣವಾ? ಸರಿ. ಬಾಲಾಕಿ ಗಾರ್ಗ್ಯ ಕಾಶಿಯಲ್ಲಿದ್ದ ಒಬ್ಬ ಯುವ ಋಷಿ. ವೇದಗಳೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದ, ಮಂತ್ರಗಳೆಲ್ಲ ಗೊತ್ತಿತ್ತು. ಆದ್ರೆ ಅವನಿಗೆ ತನ್ನ ಪಾಂಡಿತ್ಯದ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೆಮ್ಮೆ ಇತ್ತು ಅಲ್ವಾ? ಹೌದು, ತುಂಬಾನೇ. ಎಷ್ಟರ ಮಟ್ಟಿಗೆ ಅಂದ್ರೆ ಅವನು ಕಾಶಿಯ ರಾಜ ಅಜಾತಶತ್ರುಗೆ ಹೋಗಿ ತಾನೇ ಬ್ರಹ್ಮನ್ ಬಗ್ಗೆ ಪಾಠ ಮಾಡ್ಬೇಕು ಅಂತ ಹೊರಡ್ತಾನೆ. ಅವನ ತಲೆಯಲ್ಲಿ ಏನಿತ್ತು ಅಂದ್ರೆ ಪರಮಾತ್ಮನೇ ಗೊತ್ತಿಲ್ಲದ ಮೇಲೆ ರಾಜ ಆಗಿ ಏನ್ ಪ್ರಯೋಜನ ಅಂತ. ನಿಜ. ಆದ್ರೆ ಅಜಾತಶತ್ರು ಕೇವಲ ರಾಜ ಆಗಿರ್ಲಿಲ್ಲ. ಅವನಿಗೆ ಆ ಕಿರೀಟ, ಅಧಿಕಾರದಾಚೆಗೂ ಜೀವನ, ಸಾವು, ಸತ್ಯದ ಬಗ್ಗೆ ಆಳವಾದ ಹುಡುಕಾಟ ಇತ್ತು. ಹಾಗಾಗಿ ಅವನು ಬಾಲಾಕಿಯನ್ನ ತುಂಬ ಗೌರವದಿಂದನೇ ಸ್ವಾಗತಿಸಿ ಬ್ರಹ್ಮನ್ ಬಗ್ಗೆ ಮಾತಾಡಿ ಅಂತ ಕೇಳ್ತಾನೆ. ಹೌದು, ಅಲ್ಲಿಂದ ಶುರುವಾಗತ್ತೆ ನೋಡಿ ಸಂವಾದ. ಬಾಲಾಕಿಯಂತೂ ಬಹಳ ಉತ್ಸಾಹದಿಂದ ಶುರು ಮಾಡ್ತಾನೆ. ತನಗೆ ಗೊತ್ತಿರುವ ಬ್ರಹ್ಮನ್ನ ಬೇರೆ ಬೇರೆ ರೂಪಗಳನ್ನ ವಿವರಿಸೋಕೆ ಶುರು ಮಾಡ್ತಾನೆ. ಸೂರ್ಯ, ಜೀವ ಕೊಡುವ ಬೆಳಕು ಅಂತ. ಚಂದ್ರ, ಶಾಂತ ಹೊಳೆಯುವ ಶಕ್ತಿ ಅಂತ. ಅಗ್ನಿ, ಮಿಂಚು, ಗಾಳಿ, ಆಕಾಶ, ಹೀಗೆ ಒಂದಾದ ಮೇಲೆ ಒಂದರಂತೆ ಉದಾಹರಣೆ ಕೊಡ್ತಾ ಹೋಗ್ತಾನೆ. ದೇವತೆಗಳು, ನಮ್ಮ ಉಸಿರು, ಕನಸಿನ ಸ್ಥಿತಿ, ಆಮೇಲೆ ಸಾವು, ಇವುಗಳನ್ನೆಲ್ಲ ಉಲ್ಲೇಖಿಸ್ತಾನೆ. ಪ್ರತಿ ವಿವರಣೆ ಆದ್ಮೇಲೂ ನೋಡಿ ಇದೇ ಬ್ರಹ್ಮನ್ ಅಂತ ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಾನೆ. ಹೌದು. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ. ಬಾಲಾಕಿ ವಿವರಿಸ್ತಾ ಇರೋದು ಬ್ರಹ್ಮನ್ ಅಂದ್ರೆ ಏನು ಅಂತ ಅಲ್ಲ. ಓಹೋ. ಅದು ಹೇಗೆ ಕಾಣಿಸ್ತೆ ಅನ್ನೋದನ್ನ ಮಾತ್ರ. ಅಂದ್ರೆ ಅದರ ಬಾಹ್ಯ ಲಕ್ಷಣಗಳು, ಅದರ ಬೇರೆ ಬೇರೆ ಅಭಿವ್ಯಕ್ತಿಗಳು. ಅಂದ್ರೆ ಮೂಲ ಸತ್ಯವನ್ನಲ್ಲ, ಅದರ ನೆರಳನ್ನಷ್ಟೇ ತೋರಿಸ್ತಿದ್ದಾನೆ. ಕರೆಕ್ಟ್. ಅವನ ಜ್ಞಾನ ತುಂಬಾ ವಿಶಾಲವಾಗಿದ್ರೂ ಅದು ಹೊರಗಿನ ರೂಪಗಳಿಗೆ ಸೀಮಿತವಾಗಿತ್ತು. ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್. ಬಾಲಾಕಿ ಎಲ್ಲಾ ಹೇಳಿ ಮುಗಿಸಿದ್ಮೇಲೆ ರಾಜ ಅಜಾತಶತ್ರು ಸ್ವಲ್ಪ ಹೊತ್ತು ಸುಮ್ನಾಗ್ತಾನೆ. ಹೌದು, ಆ ಮೌನದಲ್ಲೇ ಏನೋ ಇದೆ. ಆಮೇಲೆ ತುಂಬಾ ವಿನಯದಿಂದ ಹೇಳ್ತಾನೆ, ಋಷಿಗಳೇ, ನೀವು ಹೇಳಿದ್ದೆಲ್ಲ ಚೆನ್ನಾಗಿದೆ, ಆದ್ರೆ ನೀವು ಬ್ರಹ್ಮನ್ನ ಪ್ರತಿಬಿಂಬಗಳನ್ನಷ್ಟೇ ಹೇಳಿದ್ರಿ, ಅದರ ಮೂಲ ಸಾರವನ್ನಲ್ಲ ಅಂತ ಹೇಳ್ತಾನಲ್ವಾ? ಹೌದು. ಇದು ಕೇಳಿ ಬಾಲಾಕಿಗೆ ಒಂಥರ ಶಾಕ್ ಆಗುತ್ತೆ. ಆಗ ರಾಜ ಅವನ್ನ ಕರ್ಕೊಂಡ್ ಹೋಗಿ ಗಾಢ ನಿದ್ದೆ ಮಾಡ್ತಿರೋ ಒಬ್ಬ ವ್ಯಕ್ತಿನ ತೋರಿಸ್ತಾನೆ. ಕೇಳ್ತಾನೆ, ನೋಡಿ, ಈ ಮನುಷ್ಯನ ಚೇತನ ಎಲ್ಲಿದೆ ಈಗ? ಕಣ್ಣು ನೋಡ್ತಿಲ್ಲ, ಕಿವಿ ಕೇಳ್ತಿಲ್ಲ, ಮಾತಾಡ್ತಿಲ್ಲ, ಆದ್ರೂ ಜೀವಂತವಾಗಿದ್ದಾನೆ. ಹಾಗಾದ್ರೆ ಇಂದ್ರಿಯಗಳೆಲ್ಲ ಸುಮ್ಮನಿದ್ದಾಗ್ಲೂ ಇಲ್ಲೇನೋ ಇದೆ, ಅದು ಏನು? ಆಹಾ, ಆಳವಾದ ನಿದ್ದೆಯ ಸ್ಥಿತಿಯನ್ನೇ ರಾಜ ವಿವರಿಸೋಕ್ ಶುರು ಮಾಡ್ತಾನೆ. ಗಾಢ ನಿದ್ರೆಯಲ್ಲಿ ಆತ್ಮ ಇಂದ್ರಿಯಗಳಿಂದ, ಮನಸ್ಸಿನಿಂದ ಎಲ್ಲ ಹಿಂದೆ ಸರ್ತುಬಿಡುತ್ತೆ. ನಾನು ತಂದೆ, ನಾನು ರಾಜ, ನಾನು ಋಷಿ ಅನ್ನೋ ಎಲ್ಲ ಹೆಸರು, ರೂಪ, ಪಾತ್ರ ಎಲ್ಲವನ್ನೂ ಬಿಡ್ಬಿಡುತ್ತೆ. ಹೌದು. ಆ ಸ್ಥಿತಿಯಲ್ಲಿ ಭಯ ಇರಲ್ಲ, ಆಸೆ ಇರಲ್ಲ. ಕೇವಲ ಒಂದು, ಹೇಳ್ತೀವಿ, ನಿಶ್ಚಲವಾದ, ಶುದ್ಧವಾದ ಇರುವಿಕೆ, ಒಂದು ಪ್ರೆಸೆನ್ಸ್ ಅಷ್ಟೇ. ಅದೇ ನಿಜವಾದ ಬ್ರಹ್ಮನ್ ಅಂತ ರಾಜ ಹೇಳ್ತಾನೆ. ನಿಜ. ಅದನ್ನ ನೋಡೋಕ್ಕಾಗಲ್ಲ, ವಿವರಿಸೋಕ್ಕಾಗಲ್ಲ, ಮನಸ್ಸಿನಿಂದ ಹಿಡಿಯೋಕ್ಕಾಗಲ್ಲ. ಎಲ್ಲ ಹೆಸರು, ರೂಪ, ಯೋಚನೆಗಳೆಲ್ಲ ಇಲ್ಲವಾದಾಗ ಅದು ಇದೆ ಅನ್ನೋ ಅನುಭವ ಅಷ್ಟೇ. ಅದು ತಿಳ್ಕೊಳ್ಳೋ ವಿಷಯ ಅಲ್ಲ, ಆಗ್ಬೇಕಾದ ಸ್ಥಿತಿ ಅಂತ. ತುಂಬಾ ಚೆನ್ನಾಗಿ ಹೇಳ್ದ್ರಿ. ರಾಜ ಇನ್ನೂ ಮುಂದುವರಿಸಿ ಹೇಳ್ತಾನೆ, ನೀವು ಕಲ್ತಿದ್ದು ಬ್ರಹ್ಮನ್ ಬಗ್ಗೆ ಇರೋ ಜ್ಞಾನವಷ್ಟೇ. ಆದ್ರೆ ಬ್ರಹ್ಮನನ್ನು